Hello, business owners. Hope you're doing good. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಈ ವಿಡಿಯೋನ ಸ್ಪೆಷಲ್ ಆಗಿ ಬಿಸ್ನೆಸ್ ಓನರ್ಸ್ಗಳಿಗೆ ಮಾಡ್ತಾ ಇರೋದು ಆ್ಯಂಡ್ ಯಾವ ಬಿಸ್ನೆಸ್ ಓನರ್ಸ್ ನಿಮ್ಮ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಲೀಡ್ ಜನರೇಷನ್ ಮಾಡಬೇಕು ಅಂತಿದ್ದೀರಾ, ಕಸ್ಟಮರ್ಸ್ನ ಜನರೇಟ್ ಮಾಡಿಸ್ಕೋಬೇಕು ಅಂತಿದ್ದೀರಾ, ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡಬೇಕು ಅಂತಿದ್ದೀರಾ, ಅವರಿಗೆ ಸ್ಪೆಸಿಫಿಕ್ ಆಗಿ ಆ, ಒಂದು ಪ್ರಾಕ್ಟಿಕಲ್ ಸೆಷನ್ ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಯೂಸ್ ಆಗಲಿ ಅಂತ. ಆ್ಯಂಡ್ ಕನ್ಸಿಡರಿಂಗ್ ಕ್ವಶನ್ ಏನು ಅಂದರೆ ತುಂಬ ಜನ ಕೇಳಿರೋದು ಫೇಸ್ಬುಕ್ಕಿಗೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ನಮಗೆ ಎಷ್ಟು ಕಸ್ಟಮರ್ಸ್ ಅಥವಾ ಎನ್ಕ್ವೈರೀಸ್ ಜನರೇಟ್ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಇರುವಂಥ ಕ್ವೆಶನ್ಸ್ ತುಂಬ ಜನರಿಗೆ ಅಂದರೆ ನಾನು ಯಾರ ಹತ್ರ ಟೆಲಿಫೋನಿಕ್ ಕಾನ್ವರ್ಸೇಷನ್ ಮಾಡಿದ್ದೀನಿ. ಇವಾಗಲೇ ನಿಮ್ಮ ಬಿಸ್ನೆಸ್ಗೆ ಯಾರೆಲ್ಲ ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಗೂಗಲ್ ಆಡ್ಸ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ಒಟ್ಟಾರೆ ಡಿಜಿಟಲ್ ಮಾರ್ಕೆಟಿಂಗ್ನ ಯಾರು ಕನ್ಸಿಡರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಈ ವಿಡಿಯೋದಲ್ಲಿ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ, ನೀವು ಎಷ್ಟು ಸ್ಪೆಂಡ್ ಮಾಡಬೇಕಾಗ್ಬೋದು, ಆಮೇಲೆ ಟಾರ್ಗೆಟ್ನ ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಇನ್ಫಾರ್ಮೇಷನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಟೇಕ್ ಅಪ್ ನಿಮ್ಮೊಂದು ಡಿಸಿಷನ್ ತಗೋಬೋದು. ನಾಳೆ ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡಿ ಕಸ್ಟಮರ್ಸ್ನ ಪಡಿಬೋದು ಇಲ್ವೋ ಅನ್ನುವಂಥದ್ದು. ಸೊ ಕೀಪ್ ವಾಚಿಂಗ್. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಿಮಗೆ ಬರೋ ದಿನಗಳಲ್ಲಿ ಮಾರ್ಕೆಟಿಂಗ್ ಬಗ್ಗೆ, ನಿಮ್ಮ ಬಿಸ್ನೆಸ್ನ ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಕಸ್ಟಮರ್ಸ್ನ ಹೆಂಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ಪೇಜ್. ಸೊ ಇವಾಗ ನಿಮಗೆ ಇಲ್ಲಿ ಪೇಜ್ ಕಾಣ್ತಿದೆಯಲ್ಲ, ದಿಸ್ ಇಸ್ ಫೇಸ್ಬುಕ್ ಆಡ್ಸ್ ಮ್ಯಾನೇಜರ್ ಅಫಿಷಿಯಲ್ ಪೇಜ್ ಆಯ್ತಾ. ಇದು ನಮ್ಮ ಪಿಚಿಂಗ್ ಬರ್ಡ್ ಕಂಪ್ನಿಯ ಪೇಜ್ ಅಲ್ಲ, ಫೇಸ್ಬುಕ್ ಅನ್ನೋ ಕಂಪ್ನಿಯ ಅಥವಾ ಮೆಟಾ ಅಡ್ವರ್ಟೈಸ್ಮೆಂಟ್ ಕಂಪ್ನಿಯ ಅಫಿಷಿಯಲ್ ಪೇಜ್ ಇದು. ಯಾರೇ ಯಾವುದೇ ಕಂಪ್ನಿ ನಾಳೆ ದಿನ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಅಂದರೂ ಇದೇ ಪೇಜಲ್ಲೇ ಮಾಡಬೇಕಂತ, ಬಿಕಾಸ್ ದಿಸ್ ಇಸ್ ಅಫಿಷಿಯಲ್. ಸೊ ನೀವು ಎಕ್ಸಾಂಪಲ್ ಕೊಡ್ತೀನಿ ಸೇಮ್ ವೇ. ಏನು ಅಂದರೆ ನೀಟಾಗಿ ಕೇಳಿಸ್ಕೊಳ್ಳಿ. ನೀವು ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡ್ತಾ ಇರ್ತೀರಾ, ವೀಡಿಯೋಸ್ ನೋಡ್ತಾ ಇರ್ತೀರಾ, ಸಡನ್ ಆಗಿ ನಿಮ್ಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ, ಅವ್ರ ಬಿಸ್ನೆಸ್ ಪ್ರಾಡಕ್ಟ್ ನಿಮಗೆ ಇಂಟ್ರೆಸ್ಟಿಂಗ್ ಇರುವಂತಹ ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ. ಡ್ರೆಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಸರ್ವಿಸಸ್ ಆಗಿರ್ಬೋದು, ಎನಿಥಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ನೀವೇನು ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ, ಯು ವಿಲ್ ಗೋ ಟು ದ ವೆಬ್ಸೈಟ್ಗೆ ಹೋಗ್ಬೋದು, ವಾಟ್ಸಪ್ಗೆ ಹೋಗ್ಬೋದು, ಕಾಲ್ ಮಾಡ್ಬೋದು, ಫಾರ್ಮ್ ಫಿಲ್ ಮಾಡ್ಬೋದು. ಸೇಮ್ ವೇ ಅವರೆಲ್ಲರೂ ಇದೇ ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಂಡಿರೋದು. ಇವಾಗ ನೀವೇನು ತಿಳ್ಕೊಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್ನ ಈ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಮೂಲಕ ಹೆಂಗೆ ಮಾರ್ಕೆಟಿಂಗ್ ಮಾಡುವಂಥದ್ದು, ಏನೇನು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಫಸ್ಟೇ ಚೂಸ್ ಮಾಡಿರ್ತೀವಿ ಅಂದರೆ ನಿಮ್ಮ ಆ್ಯಡ್ನ ನೋಡಿದವರು ನಿಮ್ಮ ವೆಬ್ಸೈಟಿಗೆ ಬರಬೇಕು, ಫಾರ್ಮ್ ಫಿಲ್ ಮಾಡಬೇಕು, ಮೆಸೆಂಜರಲ್ಲಿ ಮೆಸೇಜ್ ಮಾಡಬೇಕು, ಫಾರ್ಮ್ ಫಿಲ್ ಮಾಡಿ ಮೆಸೆಂಜರಲ್ಲಿ ಮೆಸೇಜ್ ಹಾಕಬೇಕು, ಮೈಟ್ ಬಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೆಸೇಜ್ ಎಟ್ಸೆಟ್ರಾ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಕನೆಕ್ಟ್ ಆಗಬೇಕು, ಕಾಲ್ ಮಾಡಬೇಕು ಡೈರೆಕ್ಟಾಗಿ, ಅಥವಾ ನಿಮ್ದು ಏನಾದರೂ ಆ್ಯಪ್ ಇದ್ದರೆ ಆ್ಯಪಿಗೆ ಬಂದು ದೇ ಶುಡ್ ಮೇಕ್ ಅ ಪರ್ಚೇಸ್ ಅಥವಾ ಆ್ಯಪ್ನ ಡೌನ್ಲೋಡ್ ಮಾಡಿ ಪೇ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಇದೆಲ್ಲ ಆಪ್ಷನ್ನ ನಾವು ಫಸ್ಟಿಗೆ ಸೆಟ್ ಮಾಡಿರ್ತೀವಿ. ಸೊ ವೆಬ್ಸೈಟ್ ಇಲ್ಲ ಅಂದರೆ ವಿಲ್ ಗೋ ವಿತ್ ಅದರ್ ಆಪ್ಷನ್ಸ್. ಸೊ ಟೇಕ್ ಅನ್ ಎಕ್ಸಾಂಪಲ್, ನಾವು ಕಾಲ್ ಅಂತ ಮೀನ್ಸ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ಕಲ್ಲಿ ಯಾರೇ ನೋಡಿದ್ರು ಅವರಿಗೆ ಕಾಲಿಂಗ್ ಆಪ್ಷನ್ ಸಿಗುತ್ತೆ. ಅವ್ರು ಡೈರೆಕ್ಟಾಗಿ ನಿಮ್ಮ ನಂಬರ್ ನಾವು ಕೊಟ್ಟಿರ್ತೀವಿ, ಡೈರೆಕ್ಟಾಗಿ ನಿಮ್ಗೆ ಕಾಲ್ ಮಾಡ್ತಾರೆ. ಸೇಮ್ ವೇ ಮೆಸೆಂಜರ್ ಅಂತ ಕೊಟ್ಟರೆ ನಾವು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ, ನಿಮ್ಮ ವಾಟ್ಸಪ್ನ ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಮಾಡುವಂಥದ್ದು. ಎನಿಥಿಂಗ್ ಇಸ್ ಪಾಸಿಬಲ್. ಈಗ ಸದ್ಯಕ್ಕೆ ಎಕ್ಸಾಂಪಲ್ಸಿಗೆ ಕಾಲ್ಸ್ ಅಂತ ಕೊಟ್ಟಿರ್ತೀವಿ, ಅಂದರೆ ಯಾರೇ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅವರು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ ನಿಮ್ಮ ಆ್ಯಡ್ ಪಾಪಪ್ ಆದರೆ ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡುವಂಥದ್ದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ಗೆ. ಇಲ್ಲಿ ನಿಮ್ಮ ಪೇಜ್ ಆ್ಯಡ್ ಆಗಿರುತ್ತೆ, ನಿಮ್ಮ ಫೇಸ್ಬುಕ್ ಪೇಜ್ನ ಆ್ಯಡ್ ಮಾಡಿರ್ತೀವಿ. ಆಗಲೇ ತುಂಬ ಪೇಜ್ ನಮ್ಗೆ ಇದೆ, ಇದರಲ್ಲಿ ಸೆಟ್ ಮಾಡ್ಕೊಂಡಿದ್ದೀವಿ. ಯಾವ ಕ್ಲೈಂಟ್ಸಿಗೆ ಆ್ಯಡ್ ರನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, 14 ಪೇಜಸ್ ಇದೆ. ಆ ಪೇಜ್ನ ಸೆಲೆಕ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತೀವಿ. ಎಲ್ಲ ಪೇಜ್ ಕೂಡ ಇನ್ಸ್ಟಾಗ್ರಾಮಿಗೆ ಲಿಂಕ್ ಆಗಿರುತ್ತೆ. ಸೊ ಇವಾಗ ತುಂಬ ಜನ ಕ್ವಶನ್ಸ್ ಕೇಳುವಂಥದ್ದು, ಫೇಸ್ಬುಕ್ ಆ್ಯಡ್ ರನ್ ಮಾಡಿದ್ರೆ ಬರೀ ಫೇಸ್ಬುಕ್ಕಲ್ಲಿ ಮಾತ್ರ ಹೋಗುತ್ತಾ, ಇನ್ಸ್ಟಾಗ್ರಾಮಲ್ಲಿ ಹೋಗಲ್ವಾ ಅಂತ. ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆರ್ ಇಂಟರ್ ಕನೆಕ್ಟೆಡ್. ಅದು ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಒಂದೇ ಪ್ಲಾಟ್ಫಾರ್ಮಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಂದೇ ಆ್ಯಡ್ನ ಜನರೇಟ್ ಮಾಡಿ ರನ್ ಮಾಡ್ಬೋದು. ಸೊ ಇವಾಗ ನಾನು ಬಜೆಟ್ ವಿಷಯಕ್ಕೆ ಬರ್ತೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಜೆಟ್ ವಿಷಯ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಲೊಕೇಶನ್ ಬಗ್ಗೆ ಮಾತಾಡ್ಕೊಂಡು ತುಂಬ ಜನ ಈ ಕ್ವಶನ್ ಕೇಳಿದ್ದಾರೆ, ನಮ್ಮ ಟೀಮಿಗಾಗಿರ್ಬೋದು, ನನಗಾಗಿರ್ಬೋದು ಪರ್ಸನಲಿ. ಸರ್ ನನಗೆ ಓವರ್ ಆಲ್ ಕರ್ನಾಟಕ ಟಾರ್ಗೆಟ್ ಮಾಡೋದು ಬೇಡ, ನನಗೆ ಎಂಟೈರ್ ಇಂಡಿಯಾ ಟಾರ್ಗೆಟ್ ಮಾಡೋದು ಬೇಡ, ನನಗೆ ನನ್ನ ಲೊಕೇಶನ್ನಲ್ಲಿ ಮಾತ್ರ ಟಾರ್ಗೆಟ್ ಮಾಡಬೇಕು, ನಮ್ಮ ಸರೌಂಡಿಂಗಲ್ಲಿ ಮಾತ್ರ ಟಾರ್ಗೆಟ್ ಮಾಡಬೇಕು, ನನಗೆ ಬೇರೆ ಕಡೆಯಿಂದ ಎಂಕ್ವೈರೀಸ್ ಬಂದರೆ ಹೆಲ್ಪ್ ಆಗಲ್ಲ ಅನ್ನೋದನ್ನ ಹೇಳಿದ್ದೀರಾ. ರೈಟ್, ಯು ಆರ್ ರೈಟ್, ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಫೇಸ್ಬುಕ್ನ ಇಂಟೆನ್ಷನ್ ಕೂಡ ಅದೇ. ಫೇಸ್ಬುಕ್ ಪ್ರಮೋಟ್ಸ್ ಟಾರ್ಗೆಟ್ ಮಾರ್ಕೆಟಿಂಗ್. ನಮ್ಮ ಲೊಕೇಶನಲ್ಲಿದ್ದ ಅಲ್ಲಿಗೆ ಮಾತ್ರ ಟಾರ್ಗೆಟ್ ಮಾಡೋಣ. ಫೇಸ್ಬುಕ್ಗೆ ಗೊತ್ತು ಯಾವ ಲೊಕೇಶನಲ್ಲಿ ಕಸ್ಟಮರ್ಸ್ ಇದ್ದಾರೆ ಅಂತ. ಯು ಜಸ್ಟ್ ಹ್ಯಾವ್ ಟು ಫಿಕ್ಸ್ ದ ಲೊಕೇಶನ್ ಅಷ್ಟೇ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಹಾಸನಲ್ಲಿ ಟಾರ್ಗೆಟ್ ಮಾಡ್ತಿದ್ದೀರಾ ಅಂದರೆ ಫಿಕ್ಸ್ ಹಾಸನ್ ಕರ್ನಾಟಕ ಕಾಣ್ತಿದೆಯಾ, ಹಾಸನ್ ಕರ್ನಾಟಕ. ಇಲ್ಲಿ ನೀವು ಸೆಲೆಕ್ಟ್ ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ನಿಮಗೆ ಹಾಸನ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿದೆಯಾ ಇಲ್ಲಿ ಲೊಕೇಶನಲ್ಲಿ, ಇಲ್ಲಿ ಹಾಸನ್ ಸರೌಂಡಿಂಗ್ ರೇಡಿಯಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಹಾಸನ್ನ ಜೊತೆಗೆ 40 ಕಿಲೋಮೀಟರ್ಸ್ ಇನ್ ಅಡಿಷನ್ ಕೂಡ ಕವರ್ ಆಗುತ್ತೆ, ಅಥವಾ ಅಪ್ ಟು ಒಂದು 80 ಕಿಲೋಮೀಟರ್ಸ್ ಟಾರ್ಗೆಟ್ ಮಾಡ್ಬೋದು ಹಾಸನಿಂದ. ಹಾಸನ್ ಜೊತೆಗೆ 80 ಕಿಲೋಮೀಟರ್ ಕೂಡ ಚೂಸ್ ಆಗುತ್ತೆ. ಬಟ್ ನಿಮಗೆ ಇದು ಬೇಡ, ಬರೀ ಹಾಸನ್ ಮಾತ್ರ ಬೇಕು ಅನ್ನೋಂಗಿದ್ರೆ ಯು ಕ್ಯಾನ್ ಸೆಲೆಕ್ಟ್ ಕರೆಂಟ್ ಸಿಟಿ, ಅಂದರೆ ಹಾಸನಲ್ಲಿ ಸೆಲೆಕ್ಟ್ ಆಗುತ್ತೆ. ರೈಟ್, ಸಿಂಪಲ್. ಲೊಕೇಶನ್ ಟಾರ್ಗೆಟ್ ಮಾಡೋದು ಸಿಂಪಲ್. ಇಲ್ಲಿ ನೀವು ಮಲ್ಟಿಪಲ್ ಲೊಕೇಶನ್ ಕೂಡ ಹಾಕ್ಬೋದು. ಲೈಕ್ ನಿಮಗೆ ಚಿತ್ರದುರ್ಗ ಕೂಡ ಬೇಕು, ಇಲ್ಲಿ ನಾವು ಲೊಕೇಶನ್ನ ಚೂಸ್ ಮಾಡಿರ್ತೀವಿ, ಲೊಕೇಶನ್ನ ಕರೆಕ್ಟಾಗಿ ಚೂಸ್ ಮಾಡಿರ್ತೀವಿ.
ಪರ್ಟಿಕ್ಯುಲರ್ ತಾಲೂಕ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಪರ್ಟಿಕ್ಯುಲರ್ ತಾಲೂಕು ಡಿಸ್ಟ್ರಿಕ್ಟ್ ಅಂತ ಅಲ್ಲ, ತಾಲೂಕು ಕೂಡ ಸೆಲೆಕ್ಟ್ ಮಾಡ್ಬೋದು. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ, ಬರೀ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ತಿದ್ದೀರಾ, ಓಕೆ ಚೂಸ್ ಮಾಡಿದ್ರೆ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಕೂಡ 80 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಅಥವಾ ನಿಮಗೆ ಕಂಪ್ಲೀಟ್ ಓನ್ಲಿ ಬೆಂಗಳೂರು ಮಾತ್ರ ಬೇಕು ಅನ್ನಂಗಿದ್ರೆ ನೀವು ಬರೀ ಬೆಂಗಳೂರು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ಇಟ್ ವಿಲ್ ನಾಟ್ ಗೋ ಔಟ್ ಆಫ್ ದ ರೇಡಿಯಸ್, ಬೆಂಗಳೂರಿನ ಹೊರಗಡೆ ಹೋಗಲ್ಲ, ಆಯ್ತಾ. ಸೊ ಇವಾಗ ಬೆಂಗಳೂರು ಒಳಗಡೆ ನಿಮ್ಗೆ ಯಾವ್ದಾದ್ರು ಲೊಕೇಶನ್ ಬೇಕು ಅಂತ ಯು ಕ್ಯಾನ್ ಚೂಸ್ ದಟ್ ಆಸ್ ವೆಲ್. ಟೇಕ್ ಅನ್ ಎಕ್ಸಾಂಪಲ್, ನಿಮಗೆ ಜೆ.ಪಿ. ನಗರಲ್ಲಿ ಮಾತ್ರ, ಜೆ.ಪಿ. ನಗರ್ ಬ್ಯಾಂಗ್ಳೂರಲ್ಲಿ ಮಾತ್ರ ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಓಕೆ ಚೂಸ್ ಜೆ.ಪಿ. ನಗರ್ ಬೆಂಗಳೂರು. ಚೂಸ್ ರೇಡಿಯಸ್ನ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬಹುದು ಎಷ್ಟು ಲೊಕೇಶನ್ಗೆ ಬೇಸ್ಡ್ ಆನ್ ನಿಮ್ಮ ಲೊಕೇಶನ್ ಟಾರ್ಗೆಟ್ ನಿಮಗೆ ಗೊತ್ತಿರಬೇಕು, ಎಷ್ಟು ಕಿಲೋಮೀಟರ್ಸ್ ವರೆಗೂ, ಎಷ್ಟು ರೇಡಿಯಸ್ ವರೆಗೂ ನಿಮ್ಮ ಕಸ್ಟಮರ್ಸ್ ಇರ್ತಾರೆ ಅಂತ ನೋಡಬಹುದು. ಸಿ ಇಂಡಿವಿಜುವಲ್ ನೀವು ಇಫ್ ಯು ಆಸ್ಕ್ ಮೀ, ನಿಮ್ಮ ಮನೆ ಪಕ್ಕದ ಮನೆಗೆ ಮಾತ್ರ ಆ್ಯಡ್ ಕಾಣಿಸ್ಬೇಕು ಅಂದ್ರೆ ಸಾಧ್ಯತೆ ಇದೆ. ಬಿಕಾಸ್ ಆ ರೇಡಿಯಸ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡ್ರಾಯ್ತು, ಡಿಸ್ಟೆನ್ಸ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡ್ರಾಯ್ತು, ಲೊಕೇಶನ್ನ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡ್ರೆ ವೆರಿ ಸಿಂಪಲ್. ನೀವು ಯಾವುದೇ ಇವಾಗ ಔಟ್ ಆಫ್ ಬರೀ ಕರ್ನಾಟಕ ಅಲ್ಲ, ಔಟ್ ಆಫ್ ಕರ್ನಾಟಕನೂ ಟಾರ್ಗೆಟ್ ಮಾಡ್ಬೋದು. ನೀವು ಚೆನ್ನೈಗೆ ನಿಮ್ಮ ಆ್ಯಡ್ ತೋರಿಸಬೇಕು ಅಂತಂದ್ರು ಚೆನ್ನೈ ಹಾಕಿ ಚೆನ್ನೈ ತಮಿಳುನಾಡು ಅಂತ ಚೂಸ್ ಮಾಡಿ. ಸೊ ಔಟ್ ಆಫ್ ಕಂಟ್ರಿ ಬೇಕಾದರೂ ಹೋಗ್ಬೋದು. ಇವಾಗ ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ತೀರಾ, ಶ್ರೀಲಂಕಾಗೆ ಮಾಡ್ತೀರಾ, ಇದೆ ಕಂಟ್ರಿ, ಶ್ರೀಲಂಕಾದಲ್ಲಿ ತೋರಿಸ್ತಾ ಹೋಗುತ್ತೆ ಅಡ್ವರ್ಟೈಸ್ಮೆಂಟ್. UK ಮಾಡ್ತೀರಾ, ಯುನೈಟೆಡ್ ಕಿಂಗ್ಡಮ್ ಮಾಡ್ತೀರಾ, ಆಪ್ಷನ್ ಇದೆ. ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬಹುದು. ಬಟ್ ನಮಗೆ ನಮ್ಮ ಕಸ್ಟಮರ್ಸ್ ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಇನ್ನ ಬೆಟರ್ ಆಪ್ಷನ್ ನೀವು ಬಲ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕು, ನೀವು ಕಂಟ್ರಿ ಹಾಕ್ತಿರೋ, ರೀಜನ್ಸ್ ಹಾಕ್ತಿರೋ, ಅಥವಾ ಡೆಸಿಗ್ನೇಟೆಡ್ ಮಾರ್ಕೆಟ್ ಏರಿಯಾಸ್ ಹಾಕ್ತಿರೋ, ಟೌನ್ಸ್ ಅಥವಾ ಸಿಟೀಸ್ ಹಾಕ್ತಿರೋ, ಪೋಸ್ಟಲ್ ಕೋಡ್ ಕೂಡ ಹಾಕ್ಬೋದು ಅಲ್ವಾ. ಬೆಂಗಳೂರು ಪೋಸ್ಟಲ್ ಕೋಡ್ 560010, 560007, 565 whatever, 581421 ನಿಮ್ದು ಪೋಸ್ಟ್ ಟಾರ್ಗೆಟ್ ಏರಿಯಾದಲ್ಲಿ ಪೋಸ್ಟಲ್ ಕೋಡ್ ಏನಿದೆ ಅದರ ಪಿನ್ ಕೋಡ್ ಕೂಡ ಹಾಕಿದ್ರೆ ಲೊಕೇಶನ್ ಮ್ಯಾಚ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಪರ್ಟಿಕ್ಯುಲರ್. ಸೊ ಲೊಕೇಶನ್ ಬೇಸ್ಡ್ ಟಾರ್ಗೆಟಿಂಗ್ ಅಂತ ಅಂತೀವಿ. ಅಂದ್ರೆ ಫೇಸ್ಬುಕ್ ಅಲ್ಲಿ ನಾವು ಆ್ಯಡ್ ಜನರೇಟ್ ಮಾಡಿದ್ರೆ ಫೇಸ್ಬುಕ್ ಸುಮ್ಮನೆ ಎಲ್ಲರಿಗೂ ತೋರಿಸಲ್ಲ. ಸುಮ್ಮನೆ ಏನೋ ಒಂದು ಆ್ಯಡ್ ಅಪ್ಲೋಡ್ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ ತೋರಿಸ್ಕೊಂಡು ಹೋಗೋಣ, ಇಲ್ಲ, ನಾವು ಯಾವ ಲೊಕೇಶನ್ ಕೊಟ್ಟಿರ್ತೀವಿ ಅಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ತೋರಿಸ್ಬೋದು. ಈ ಲೊಕೇಶನ್ ಯಾರೆಲ್ಲ ನಿಮ್ಮ ಕ್ಲೈಂಟ್ಸ್ ಇದ್ದಾರೆ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ, ಅಥವಾ ನಿಮ್ಮ ಪ್ರಾಡಕ್ಟ್ನ ಇಷ್ಟಪಡುವಂತ ಇದ್ದಾರೆ, ಅವ್ರಿಗೆ ಕಾಣಿಸ್ತಾ ಹೋಗುತ್ತೆ ಅಡ್ವರ್ಟೈಸ್ಮೆಂಟ್. ಇದು ಲೊಕೇಶನ್ ಬೇಸ್ಡ್ ಟಾರ್ಗೆಟಿಂಗ್. ಸೊ ನಾವು ಈಗ ಮೋಸ್ಟ್ ಇಂಪಾರ್ಟೆಂಟ್, ಇನ್ನೊಂದು ಇಂಪಾರ್ಟೆಂಟ್, ಲೊಕೇಶನ್ ಕ್ಲಿಯರ್ ಆಯಿತು ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಂಬರ್ ಹಾಕಿ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಮಾತ್ರ. ಸೊ ಇಲ್ಲಿ ನಿಮಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನೀವು ನಿಮ್ಮ ಆ್ಯಡ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ಕೂಡ ಮೆನ್ಷನ್. ಸುಮ್ಮನೆ ರ್ಯಾಂಡಮ್ ಆಗಿ ಆ್ಯಡ್ ಮಾಡೋಕ್ಕಾಗುತ್ತೆ. 16 ಜುಲೈ ಇವತ್ತಿನ ಟೈಮ್ ಇತ್ತು, ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ಕರ. ಸೊ ಇಲ್ಲಿ ಟೈಮ್ ಕೂಡ ಮೆನ್ಷನ್ ಮಾಡ್ಬೋದು, ಯಾವಾಗ ಎಂಡ್ ಆಗಬೇಕು ನಿಮ್ಮ ಆ್ಯಡ್ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ನೀವು ಒಂದು ವೀಕ್ ಆ್ಯಡ್ ರನ್ ಮಾಡ್ತೀರ ಅಂದರೆ ಯು ಕ್ಯಾನ್ ಮೆನ್ಷನ್. ಸೊ ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ, ಯು ಕ್ಯಾನ್ ಶೆಡ್ಯೂಲ್. ನೀವು ಇವತ್ತು ಬೇಡ ನಾಳೆಯಿಂದ ಮಾಡ್ತೀರಾ ಅಂದರೆ ಇವಾಗಲೇ ಆ್ಯಡ್ನ ಶೆಡ್ಯೂಲ್ ಮಾಡಿಟ್ಕೋಬೋದು. ಕ್ಲಿಯರಾ? ಸೊ ನೆಕ್ಸ್ಟ್ ನಾವು ಹೋಗುವಂಥದ್ದು, ನಾವು ಮೋಸ್ಟ್ ಇಂಪಾರ್ಟೆಂಟ್ ಚೆಕ್ ಮಾಡುವಂಥದ್ದು ಬಜೆಟ್. ಇವಾಗ ನೀವು ಇಂಪಾರ್ಟೆಂಟ್ಲಿ ನೋಡಬೇಕಾಗಿರೋದು ಈ ಬಜೆಟ್ ಆ್ಯಂಡ್ ಎಸ್ಟಿಮೇಟೆಡ್ ಡೈಲಿ ಸೇಲ್ಸ್. ಇವತ್ತು ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿ ಡಿಸ್ಕಷನ್ ಮಾಡಕ್ಕೆ ಬಂದಿರೋದು ಬಜೆಟ್ ವಿಷಯನೇ. ಬಿಕಾಸ್ ತುಂಬ ಜನ ಕೇಳಿರುವಂಥದ್ದು, ನಾನು ಎಷ್ಟು ಸ್ಪೆಂಡ್ ಮಾಡಿದ್ರೆ ನನಗೆ ಎಷ್ಟು ಲೀಡ್ ಬರುತ್ತೆ, ಎಷ್ಟು ಅಮೌಂಟ್ ಹಾಕಿದ್ರೆ ನನಗೆ ಎಷ್ಟು ಎನ್ಕ್ವೈರೀಸ್ ಬರುತ್ತೆ, ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ಕಸ್ಟಮರ್ಸ್ ಮೆಸೇಜ್ ಮಾಡ್ತಾರೆ. ಸೊ ನಮಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಪೇ ಮಾಡೋದಕ್ಕೂ ಮುಂಚೆನೇ ನಾವು ನಿಮಗೆ ಎಸ್ಟಿಮೇಟೆಡ್ ಬಜೆಟ್ ಹೇಳ್ಬಿಡ್ತೀವಿ. ನಿಮಗೆ ಎರಡು ಆಪ್ಷನ್ ಇದೆ, ಒಂದು ಡೈಲಿ ಬಜೆಟ್, ಇನ್ನೊಂದು ಲೈಫ್ ಟೈಮ್ ಬಜೆಟ್. ಒಂದು ವಾರಕ್ಕೆ ಆ್ಯಡ್ ರನ್ ಮಾಡ್ತಿದ್ದೀರಲ್ವ, ಇಲ್ಲಿ 17 ಜುಲೈ ಟು 23rd ಜುಲೈ ನಿಮ್ಮ ಪ್ಲಾನಿಂಗ್ನ ಪ್ರಕಾರ, ಸ್ಟ್ರಾಟಜಿನ ಪ್ರಕಾರ ನೀವು ಡೇಸ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾವು ಯಾರೆಲ್ಲ ಪ್ರಾರಂಭ ಮಾಡ್ತಿದ್ದಾರೆ ಅವರಿಗೆ 7 to 10 days ಹೇಳ್ಬಿಡ್ತೀವಿ. ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ, ನಮಗೂ ಅರ್ಥ ಮಾಡ್ಕೊಳ್ಳೋದು ತುಂಬ ಆಗುತ್ತೆ, ನಿಮ್ಮ ಕಸ್ಟಮರ್ಸ್ ನಮಗೆ. ಹಾಗಾಗಿ ನಾನು ಇಲ್ಲಿ 1 ವಾರ ಸೆಟ್ ಮಾಡಿದ್ದೀನಿ. ನೀವು ಇಲ್ಲಿ ಡೈಲಿ ಬಜೆಟ್ ಹಾಕೋಬೋದು. ನಿಮಗೆ ಡೈಲಿ ಎಷ್ಟಿಂದ ಸ್ಟಾರ್ಟ್ ಮಾಡಬೇಕು ಅಷ್ಟನ್ನ ಸೆಟ್ ಮಾಡ್ಬೋದು. ಟೇಕ್ ಅನ್ ಎಕ್ಸಾಂಪಲ್, 200 ಇಂದ ಸ್ಟಾರ್ಟ್ ಮಾಡ್ತೀರಾ, 200 rupees ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ನಿಮಗೆ 1 ವಾರಕ್ಕೆ ಎಷ್ಟು ಬರುತ್ತೆ? 250. ಇಲ್ಲಿ ರೀಚ್ ಸಿಗುವಂಥದ್ದು 8 ರಿಂದ 23, ಆ್ಯಂಡ್ ನಿಮಗೆ ಕಾಲ್ಸ್ ಬರುವಂಥದ್ದು ಅರೌಂಡ್ 10 ಕಾಲ್ಸ್, ಅಂದರೆ 10 ಎನ್ಕ್ವೈರೀಸ್ ಬರುತ್ತೆ ನಿಮಗೆ. ಇದನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು ಬೇಸ್ಡ್ ಆನ್ ಲೊಕೇಶನ್. ನಾವು ಏನು ಟಾರ್ಗೆಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಾವು ಯಾವ ಲೊಕೇಶನ್ನ ಟಾರ್ಗೆಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ ಮಿ ರಿಮೂವ್ ದಿಸ್. ಇವಾಗ ನಾನು ಕಂಪ್ಲೀಟ್ ಬ್ಯಾಂಗ್ಳೂರ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು, you can see the difference. Reach increase ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಜೆಟ್ ಇಟ್ಟಂಗೂ ನಿಮ್ಮ ರೀಚ್ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಂತ. ಟೇಕ್ ಎನ್ ಎಕ್ಸಾಂಪಲ್, ನೀವೊಂದು ಬಜೆಟ್ನ ಇನ್ಕ್ರೀಸ್ ಮಾಡೋದ್ರಿ ಅಂತ ಅನ್ಕೊಳ್ಳಿ, 500ಗೆ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ ರೀಚ್ ಜಾಸ್ತಿ ಆಗುತ್ತೆ, ಕಾಲ್ಸ್ ಅರೌಂಡ್ 10 ಕಾಲ್ಸ್ ಬರುತ್ತೆ. ಅಂದರೆ ಒಂದು ದಿನಕ್ಕೆ ನಿಮಗೆ 10 ಕಾಲ್ಸ್ ಬರುತ್ತೆ, ಒಂದು ದಿನಕ್ಕೆ. ದಿಸ್ ಇಸ್ ವೇ ಏನಂತ ಹೇಳ್ಬೋದು, ಒಂದು ಕ್ವಾಲಿಟಿ ಆಫ್ ಲೀಡ್ಸ್ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ರೀಚ್ ಕಮ್ಮಿ ಇದ್ರು ನಿಮಗೆ ಕಾಲ್ಸ್ ಬರುತ್ತೆ, ಆ್ಯಂಡ್ ಇಷ್ಟು ಕಾಲ್ಸ್ ಬರುತ್ತೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಲೆಸ್ ದ್ಯಾನ್ 10 ಅಂತ ಇದೆ,
10 ಗಿಂತ ಜಾಸ್ತಿ ಬರಲ್ಲ, 10 ಆರ್ ಲೆಸ್ ದೆನ್ 10 ಬರುತ್ತೆ ಒಂದು ದಿನಕ್ಕೆ ಎಂಕ್ವೈರಿ. ಒಂದು ದಿನಕ್ಕೆ ನೀವು 7 ಡೇಸ್ ರನ್ ಮಾಡಿದ್ರೆ ನಿಮಗೆ 70 ಲೀಡ್ಸ್ ಬರುತ್ತೆ, 70 ಲೀಡ್ಸ್ ಬರುವಂಥದ್ದು. ಸೊ ಇಲ್ಲಿ ಲೈಫ್ ಟೈಮ್ ಬಜೆಟ್ ಅಂತಾನು ಕೂಡ ಇದೆ. ಟೇಕ್ ಅನ್ ಎಕ್ಸಾಂಪಲ್, ನೀವು ಮೆಸೆಂಜರ್ ಚೂಸ್ ಮಾಡ್ತೀರಾ ಮೆಸೇಜ್ ಬರೋದಕ್ಕೆ, ಆ್ಯಂಡ್ ಇಲ್ಲಿ ಲೈಫ್ ಟೈಮ್ ಬಜೆಟ್ ಕೊಡ್ತೀರಾ. ಲೈಫ್ ಟೈಮ್ ಬಜೆಟ್ ನಾನೊಂದು 3000 ಹಾಕಂತ ಮೀಟಿಂಗ್ ದ ಆಡ್ ಫಾರ್ 1 week. ಇಲ್ಲಿ ನೋಡಿ, ನಾನು ಒಂದು ವಾರಕ್ಕೆ ಆಡ್ ರನ್ ಮಾಡ್ತಾ ಇದ್ದೀನಿ. 16th ಜುಲೈಯಿಂದ 23rd ಜುಲೈ ನಾನು ಒಂದು ವಾರಕ್ಕೆ 3000 ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದು ವಾರಕ್ಕೆ 3000 ರೂಪಾಯಿನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಫಾರ್ 7 days. ಇಲ್ಲಿ ರೀಚ್ ನೋಡಿ ಚೇಂಜ್ ಆಗಿರುವಂಥದ್ದು 60, ಅಂದರೆ ಒಂದು ದಿನಕ್ಕೆ 16,000ದಿಂದ 47,000 ಜನಕ್ಕೆ ರೀಚ್ ಆಗುವಂಥದ್ದು ನಿಮ್ಮ ಅಡ್ವರ್ಟೈಸ್ಮೆಂಟ್. ನಿಮಗೆ ದಿನಕ್ಕೆ ಲೀಡ್ಸ್ ಎಷ್ಟು ಬರುತ್ತೆ? ಒಂದು ದಿನಕ್ಕೆ 13ರಿಂದ 36 ಲೀಡ್ಸ್ ಬರುವಂಥದ್ದು ಆನ್ ಅವರೇಜ್. ಇಟ್ ಇಸ್ ಗುಡ್. ಒಂದು ದಿನಕ್ಕೆ ಒಂದು 15 ಲೀಡ್ ಬಂದರೆ ಒಂದು ವಾರಕ್ಕೆ ಎಷ್ಟಾಯ್ತು ಕ್ಯಾಲ್ಕುಲೇಟ್. ಅದರಲ್ಲಿ ನಿಮಗೆ ಎಷ್ಟು ಕನ್ವರ್ಷನ್ ಸಿಗುತ್ತೆ? ನೀವು ಹಾಕಿರೋದು ಅಮೌಂಟ್ ಎಷ್ಟು? 3000. ಕನ್ವರ್ಷನ್ ಎಷ್ಟು ಆಗ್ಬೋದು? ಕ್ಯಾಲ್ಕುಲೇಟ್. ನಿಮಗೊಂದು ಐಡಿಯಾ ಕೊಡ್ತೀರ ಆಯ್ತಾ? ಆ್ಯಂಡ್ ಇದು ಲಿಮಿಟ್ ಅಲ್ಲ ಆಯ್ತಾ. ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ನಮ್ಮ ಟಾರ್ಗೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಲೊಕೇಶನ್ ಟಾರ್ಗೆಟ್ ಮಾಡ್ತೀವಿ, ಯಾವ ಇಂಟ್ರೆಸ್ಟ್ ಮೇಲೆ ಟಾರ್ಗೆಟ್ ಮಾಡ್ತೀವಿ, ಆ್ಯಂಡ್ ನಿಮ್ಮ ಬಿಸ್ನೆಸ್ ಮೇಲೆ ಟಾರ್ಗೆಟ್ ಡಿಫರ್ ಆಗುತ್ತೆ. ಇಲ್ಲಿ ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಡಿಯನ್ಸ್ ಸಜೆಷನ್, ಅಂದರೆ ನಾವು ಆಡಿಯನ್ಸ್ನ ಚೂಸ್ ಮಾಡ್ಕೋಬೇಕು. ಇಲ್ಲಿ ನಾವು ಏಜ್ ಸೆಲೆಕ್ಟ್ ಮಾಡಬೇಕು. ನಮ್ಮ ಆಡಿಯನ್ಸ್ ಯಾವ ಏಜಿಂದ ಯಾವ ಏಜಿಗೆ ಬರ್ತಾರೆ. ಟೇಕ್ ಅನ್ ಎಕ್ಸಾಂಪಲ್, ನಿಮ್ಮ ಕಸ್ಟಮರ್ಸು 25ಇಂದ 50 ತನಕ ಬರ್ಬೋದು ಅಂದರೆ ನಿಮಗೆ ಗೊತ್ತಿರುತ್ತೆ. ನಾನು ಎಕ್ಸಾಂಪಲ್ ತಗೊಂತಿರೋದು. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಚೇಂಜ್ ಆಗ್ತಾ ಹೋಗುತ್ತೆ ರೀಚ್ ಆಯ್ತಾ. ಕ್ಯಾಲ್ಕುಲೇಟ್ ಮಾಡೋದನ್ನ ನಿಮಗೆ ಫಸ್ಟ್ ತಿಳಿಸ್ಬಿಡ್ತೀವಿ. ಆಮೇಲೆ ಜೆಂಡರ್ ಕೇಳುತ್ತೆ. ನಿಮ್ಮ ಕಸ್ಟಮರ್ಸ್ ಮೆನ್ ಆರ್ ವಿಮೆನ್. ನೀವು ಬರೀ ಮೆನ್ನ ಟಾರ್ಗೆಟ್ ಮಾಡ್ತಿದ್ದೀರಾ, ವಿಮೆನ್ ಟಾರ್ಗೆಟ್ ಮಾಡ್ತೀರಾ, ಅಥವಾ ಇಬ್ಬರನ್ನೂ ಟಾರ್ಗೆಟ್ ಮಾಡ್ತಿದ್ದೀರಾ? ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ಚೂಸ್. ಮೆನ್ ಆದ್ರೆ ಮೆನ್, ವಿಮೆನ್ ಆದ್ರೆ ವಿಮೆನ್, ಆಲ್ ಆದ್ರೆ ಆಲ್. ನೀವೇನಾದರೂ ಇಟ್ ಡಿಪೆಂಡ್ಸ್. ನೀವೇನಾದರೂ ಹೇರ್ ಸಲೂನ್ ನಡೆಸಿದ್ರೆ ಬರೀ ಮೆನ್ ನಡೀತೀರಾ, ನೀವೊಂದು ಬ್ಯೂಟಿ ಪಾರ್ಲರ್ ನಡೆಸಿದ್ರೆ ವಿಮೆನ್ ನಡೀತೀರಾ, ಸ್ಪಾ ನಡೆಸಿದ್ರೆ ಇಬ್ಬರು ಇಡ್ಬೋದು. ಇಟ್ ಡಿಪೆಂಡ್ಸ್. ನಿಮ್ಮ ಬಿಸ್ನೆಸ್ ಯಾವುದು ಅದ್ರ ಮೇಲೆ ನಿಮಗೆ ಗೊತ್ತಿರುತ್ತೆ. ಇಬ್ಬರು ಆದರೆ ಇಬ್ಬರು ಕೊಟ್ಬಿಡಿ. ಇಲ್ಲಿ ಡೀಟೇಲ್ಡ್ ಟಾರ್ಗೆಟಿಂಗ್ ಅಂತ ಇದೆ. ಇಲ್ಲಿ ಸಿ ಹಿಯರ್ ವಿ ಮೆನ್ಷನ್, ಇವಾಗ ನಾವು ಆಸ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ ನಾವು ಬಿಸ್ನೆಸ್ ಓನರ್ಸ್ನ ಟಾರ್ಗೆಟ್ ಮಾಡ್ತೀವಿ. ಸೊ ನಮ್ಮ ಟಾರ್ಗೆಟ್ ಯಾರು? ಬಿಸ್ನೆಸ್ ಓನರ್ಸ್. ಸೊ ಇಲ್ಲಿ ಕೊಡ್ತೀವಿ ಆಪ್ಷನ್ ಬಿಸ್ನೆಸ್ ಓನರ್ಸ್ ಸಜೆಷನ್. ಇಲ್ಲಿ ಯಾರೆಲ್ಲ ಡೇಟಾದಲ್ಲಿ ಅವ್ರ ಪ್ರೊಫೈಲಲ್ಲಿ ಬಿಸ್ನೆಸ್ ಓನರ್, ಸೆಲ್ಫ್ ಎಂಪ್ಲಾಯ್ಡ್, ಓನ್ ಬಿಸ್ನೆಸ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರಲ್ವಾ, ಈ ಆಪ್ಷನ್ನ ಕೊಟ್ಟಾಗ ಅವರಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ. ನಾವು ಆ್ಯಡ್ ರನ್ ಮಾಡಿದಾಗ ಇದನ್ನೇ ಮಾಡ್ತೀವಿ. ನಾವು ಯಾರ್ದೋ ಡಾಕ್ಟರ್ಗೆ, ಸ್ಟಾಫ್ ನರ್ಸ್ಗೆ, ಟೀಚರ್ಸ್ಗೆ, ಲಾಯರ್ಸ್ಗೆ ಇವರಿಗೆಲ್ಲ ತೋರಿಸೋಕ್ಕಾಗಲ್ಲ ನಮ್ಮ ಅಡ್ವರ್ಟೈಸ್ಮೆಂಟ್. ನಮ್ಮ ಟಾರ್ಗೆಟ್ ಯಾರು? ಬಿಸ್ನೆಸ್ ಓನರ್ಸ್ ಮಾತ್ರ. ಸೊ ಸೇಮ್ ವೇ ನಿಮ್ಮ ಟಾರ್ಗೆಟ್ ಯಾರು? ಟೇಕ್ ಎನ್ ಎಕ್ಸಾಂಪಲ್, ನೀವೊಂದು ಟ್ರಾವೆಲ್ ಏಜೆನ್ಸಿ ನಡೆಸಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನಾವು ಅವಾಗ ಏನು ಮಾಡ್ತೀವಿ? ಸುಮ್ಮನೆ ರ್ಯಾಂಡಮ್ ಆಗಿ ರನ್ ಮಾಡಲ್ಲ. ನಾವಿಲ್ಲಿ ಯಾರ್ದು ಇಂಟ್ರೆಸ್ಟ್ ಟ್ರಾವೆಲಿಂಗಲ್ಲಿದೆ, ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಅಂದರೆ ಅವಾಗ ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವ್ರ ಬಿಹೇವಿಯರ್ ಮೇಲೆ ಟಾರ್ಗೆಟ್ ಮಾಡ್ತೀವಿ. ರೀಸೆಂಟಾಗಿ ಯಾರು ಟ್ರಾವೆಲ್ ಮಾಡ್ತಾರೆ, ಫ್ರೀಕ್ವೆಂಟ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್, ಯಾರಿಗೆಲ್ಲ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಟೂರ್ ಪ್ಯಾಕೇಜ್ ಮೇಲೆ ಸರ್ಚ್ ಮಾಡಿದ್ದಾರೆ, ಟೂರ್ಸ್ ಯಾರಿಗೆ ಟೂರ್ಸಲ್ಲಿ ಇಂಟ್ರೆಸ್ಟ್ ಇದೆ, ರೀಸೆಂಟಾಗಿ ಯಾರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಟ್ರಾವೆಲಿಂಗ್ ಕಾಂಟೆಂಟ್ನ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವರಿಗೆಲ್ಲ ನಿಮ್ಮ ವಿಡಿಯೋಸ್ ತೋರಿಸಿದಾಗ, ನಿಮ್ಮ ಪ್ಯಾಕೇಜಸ್ ಬಗ್ಗೆ ಇನ್ಫಾರ್ಮೇಷನ್ ತೋರಿಸಿದಾಗ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮೇಲೆ ಹೋಗುತ್ತೆ. ಏಕೆನ್ ಎಕ್ಸಾಂಪಲ್, ನೀವು ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇಟ್ಕೊಂಡಿದ್ದೀರಾ, ಆವಾಗ ನಾವು ಯಾರಿಗೆ ಟಾರ್ಗೆಟ್ ಮಾಡ್ತೀವಿ? ಫಾರ್ಮರ್ಸ್ಗೆ ಟಾರ್ಗೆಟ್ ಮಾಡ್ತೀವಿ. ಫಾರ್ಮರ್. ಸೊ ನಿಮ್ದೊಂದು ಅಗ್ರಿಕಲ್ಚರ್ ಬಿಸ್ನೆಸ್ ಇದೆ, ನೀವೊಂದು ಟೇಕ್ ಎನ್ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಸೇಲ್ ಮಾಡ್ತೀರಾ, ಅಥವಾ ಟ್ರ್ಯಾಕ್ಟರ್ದು ಪಾರ್ಟ್ ಸೇಲ್ ಮಾಡ್ತೀರಾ, ಅಥವಾ ಯಾವುದೇ ಅಗ್ರಿಕಲ್ಚರಲ್ ಕಾಂಪೋನೆಂಟ್ನ ಸೇಲ್ ಮಾಡ್ತೀರಾ, ಅವಾಗ ನಾವು ಫಾರ್ಮರ್. ಇವಾಗ ನೀವು ಅಗ್ರಿಕಲ್ಚರ್ನ ಪ್ರಾಡಕ್ಟ್ನ ಸೇಲ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಬೇರೆ ಯಾರಿಗೂ ತೋರಿಸಿದ್ರೆ ಇಟ್ಸ್ ವೇಸ್ಟ್ ಆಫ್ ಮನಿ ಅಲ್ವಾ, ದುಡ್ಡನ್ನು ಹಾಳು ಮಾಡಿ. ಸೊ ನಿಮ್ಮ ಟಾರ್ಗೆಟ್ ಯಾರು? ಫಾರ್ಮರ್ಸ್. ಸೊ ಇಲ್ಲಿ ಪ್ರತಿಯೊಂದು ಬಿಸ್ನೆಸ್ಸಿಗೂ ಅವ್ರದೇ ಆದ ಡೆಮೋಗ್ರಾಫಿಕ್ಸ್ ಕ್ಲೈಂಟ್ಸ್ ಇರ್ತಾರೆ, ಇಂಟ್ರೆಸ್ಟ್ ಬೇಸ್ಡ್ ಕ್ಲೈಂಟ್ಸ್ ಕಸ್ಟಮರ್ಸ್ ಇರ್ತಾರೆ, ಆಮೇಲೆ ಬಿಹೇವಿಯರ್ ಬೇಸ್ಡ್ ಕಸ್ಟಮರ್ಸ್ ಇರ್ತಾರೆ. ನಾವು ನಿಮ್ಮ ಇಂಡಿವಿಜುವಲ್ ಪ್ರಾಡಕ್ಟ್ ಏನು, ನಮ್ಮ ಇಂಡಿವಿಜುವಲ್ ಕಸ್ಟಮರ್ಸ್ ಯಾರು, ಅದನ್ನು ಅನಲೈಸ್ ಮಾಡಿ, ಸ್ಟಡಿ ಮಾಡಿ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಆಪ್ಷನ್ ಕೊಡ್ತಿದ್ದೀವಿ. ಸೊ ಹಾಗಾಗಿ ಅದು ರೆಸ್ಪೆಕ್ಟಿವ್ ಕಸ್ಟಮರ್ಸಿಗೆ ಮಾತ್ರ ಕಾಣಿಸುತ್ತೆ. ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವೇನೋ ಒಂದು ಡ್ರೆಸ್ ಸರ್ಚ್ ಮಾಡಿರ್ತೀರಾ ಅಮೆಝಾನಲ್ಲಿ ಅಥವಾ ಯಾವುದೋ ಒಂದು ಮಾರ್ಕೆಟ್ ಪ್ಲೇಸಲ್ಲಿ, ಪರ್ಚೇಸ್ ಮಾಡಿದ್ರೆ ವಾಪಸ್ ಬಂದಿರ್ತಾರೆ. ಒಂದು 2-3 ಡೇಸ್ ತನಕ ನಿಮಗೆ ಸೇಮ್ ಬೇರೆ ಕಂಪ್ನಿಗಳಿಂದ ಬರ್ತಾ ಇರತ್ತಲ್ವಾ ಕಿಟ್, ಆಡ್ಸ್ ನೋಡಿರ್ತೀರಲ್ವಾ? ಖಂಡಿತ ನೋಡಿರ್ತೀರ. ಸೇಮ್ ವೇ ನಾವು ನಿಮ್ಮ ಬಿಸ್ನೆಸ್ ಕ್ಷೇತ್ರದಲ್ಲೂ ನಿಮ್ಮ ಬಿಸ್ನೆಸ್ಗೂ ನಿಮ್ಮ ಪ್ರಾಡಕ್ಟ್ಗೂ ಅದನ್ನೇ ಮಾಡ್ಬೋದು. ನಮಗೆ ನೀವು ಹೇಳಬೇಕಾಗಿರೋದೇನು? ಬಾಸ್ ಶಿವರಾಜ್, ನಾನು ಐ ಬಿಲಾಂಗ್ ಟು ದಿಸ್ ಬಿಸ್ನೆಸ್, ನನ್ನ ಈ ಥರದೊಂದು ಬಿಸ್ನೆಸ್ ಇದೆ, ನನ್ನ ಕಸ್ಟಮರ್ಸ್ ನಿನಗೆ ಈ ಲೊಕೇಶನಲ್ಲಿ ಸಿಗ್ತಾರೆ, ನನ್ನ ಕಸ್ಟಮರ್ಸ್ ಏಜ್ ಬಂದುಬಿಟ್ಟು ಈ ಏಜಿಂದ ಇಷ್ಟು, ನನ್ನ ಕಸ್ಟಮರ್ ಜನರಲಿ ಈ ಥರ ಇರ್ತಾರೆ, ಅವ್ರಿಗೆ ಈ ಥರ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಬಿಹೇವಿಯರ್ಸ್ ಇದೆ ಅಂತ ಮೆನ್ಷನ್ ಮಾಡಿ ಕಸ್ಟಮರ್ಸ್ನ ನಾವು ತಂದು. ಆ್ಯಂಡ್ ನೀವು ಎಷ್ಟು ಸ್ಪೆಂಡ್ ಮಾಡಬೇಕು? ಇಟ್ ಡಿಪೆಂಡ್ಸ್ ಆನ್ ಯು. ಆ್ಯಡ್ ಬಜೆಟ್ ನಿಮಗೆ ಮಂತ್ಲಿ ಎಷ್ಟು ಬೀಳುತ್ತೆ? ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಎಷ್ಟು ಸ್ಪೆಂಡ್ ಮಾಡೋದು ರೆಡಿ ಇದ್ದೀರಾ ಅಷ್ಟು ನಿಮಗೆ ಜಾಸ್ತಿ ರೀಚ್ ಸಿಗುವಂಥದ್ದು ಆ್ಯಂಡ್ ಜಾಸ್ತಿ ಲೀಡ್ ಸಿಗುವಂಥದ್ದು. ಆ್ಯಂಡ್ ಈ ಲೀಡ್ಸ್ ಏನಿದೆಯಲ್ಲ 12 to 35 ಅವರು ನಿಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸಿನೇ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಸುಮ್ಮನೆ ಬೇಕಾಬಿಟ್ಟು ಕಾಂಟ್ಯಾಕ್ಟ್ ಮಾಡಲ್ಲ, ಯಾಕಂದರೆ ನೀವು ಅವ್ರನ್ನ ಟಾರ್ಗೆಟ್ ಮಾಡಿರ್ತೀರಾ.
ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಮಾಡಿರ್ತಾರೆ. ಸೊ ಇದು ತುಂಬಾ ಫೀಸಿಬಲ್ ಸ್ಟೆಪ್ಸ್. ನಿಮಗೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾರ್ಜ್ ಎನ್ಕ್ವೈರೀಸ್ ಬರುವಂಥದ್ದು. ತುಂಬಾ ಜನ ಕೇಳ್ತಾರೆ ನನಗೆ ಕನ್ವರ್ಷನ್ ಆಗುತ್ತಾ ಬಾಸ್? ಕನ್ವರ್ಷನ್ ಡಿಪೆಂಡ್ಸ್ ಆನ್ ಹೌ ಯು ಕ್ಲೋಸ್ ದ ಸೇಲ್. ನೀವು ಹೆಂಗೆ ಸೇಲ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ಕನ್ವರ್ಷನ್ ಆಗುತ್ತೆ. ಬಟ್ ನಮ್ಮ ಕೆಲಸ ಏನು, ನಿಮಗೆ ಕಸ್ಟಮರ್ಸ್ ಬೇಕನ್ನೋದು. ಸೊ ಇಟ್ ಆಲ್ ಗೋಸ್ ವಿತ್ ಬ್ರ್ಯಾಂಡಿಂಗ್. ಇನ್ ಪರ್ಸನಲ್ ಬ್ರ್ಯಾಂಡಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನನ್ನ ಕಸ್ಟಮರ್ಸ್ ನಿಮಗೆ. ಸೊ ಇದರಲ್ಲಿ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ನಿಮಗೆ ಅಂತ ಅನ್ಕೊಂತೀನಿ. ಈ ಇನ್ಫಾರ್ಮೇಷನ್ ಏನಕ್ಕೆ ಅಂದರೆ ನಿಮಗೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಫೇಸ್ಬುಕ್ ಮಾರ್ಕೆಟಿಂಗ್ಗೆ ಇಡಿಲ್ಲ ಬೇಕೋ ಬೇಡವೋ ಅನ್ನೋದ್ಮೇಲೆ ನಿಮಗೆ ಹೆಲ್ಪ್ ಮಾಡುವಂಥದ್ದು. ಥಿಂಕ್ ಮಾಡಿ, ಕಾಲ್ ಮಾಡಿ ನನಗೆ. ಇನ್ ಕೇಸ್ ನಿಮಗೆ ಏನೋ ಡಿಸ್ಕಷನ್ ಮಾಡಬೇಕು ನನ್ನ ಹತ್ರ ಬಂದಿದ್ದರೆ 1-on-1 ಬಿಫೋರ್ ಪೇಯಿಂಗ್ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಡಿಸ್ಕಷನ್ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಖಂಡಿತ ಕಾಲ್ ಮಾಡ್ತೀನಿ. ನಂಬರ್ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಕಾಲ್ ಮಾಡ್ತೀನಿ, ಡಿಸ್ಕಷನ್ ಮಾಡೋಣ. ಮತ್ತೆ ಝೂಮ್ ಕಾಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಮಾರ್ಕೆಟಿಂಗ್ನ ಇಗ್ನೋರ್ ಮಾಡಿ, ಸ್ಪೆಷಲಿ ಡಿಜಿಟಲ್ ಮಾರ್ಕೆಟಿಂಗ್. ಲೀಡ್ ಜನರೇಷನ್ ಇಲ್ಲದೆ ಬಿಸ್ನೆಸ್ ಸ್ಟಾಪ್ ಆಗುತ್ತೆ, ಎನ್ಕ್ವೈರೀಸ್ ಇಲ್ಲದೆ ಬಿಸ್ನೆಸ್ ಸ್ಟಾಪ್ ಆಗುತ್ತೆ. ಆ್ಯಂಡ್ ನೀವು ಮಾಡಿರೋ ಕೆಲಸನ ಬರೀ ಸೋಷಿಯಲ್ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಮಾತ್ರ ಹಾಕೊಂಡು ಕಸ್ಟಮರ್ಸ್ ಬರ್ತಾರೆ. ಹೊಸ ಕಾಲ ಹೊರಟೋಗಿದೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ದವ್ರಿಗೆ ಮಾತ್ರ ನಿಮ್ಮ ಸ್ಟೇಟಸ್ ಕಾಣಿಸ್ಬೋದು. ಬಟ್ ವಿ ಹ್ಯಾವ್ ಟು ಕ್ರಾಸ್ ದ ಬೌಂಡ್ರಿ. ಬೇರೆ ಕಡೆಯಿಂದ ಟಾರ್ಗೆಟ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು. ನಾವು ಮಾಡಿದಂದ್ರೆ ನಮ್ಮ ಕಾಂಪಿಟೇಟರ್ಸ್ ಮಾಡ್ತೀವಿ. ಸೇಮ್ ನಮಗೂ ಅದೇ ಅಪ್ಲೈ ಆಗುತ್ತೆ. ನಾವು ಡಿಲೀಟ್ ಜನರೇಷನ್ ಮಾಡಿಲ್ಲ ಅಂದರೆ ನಮ್ಮ ಕಾಂಪಿಟೇಟರ್ಸ್ ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್. So as simple as that, and I'm always ready to give you information. ಆದಷ್ಟು ಇನ್ಫಾರ್ಮೇಷನ್ ಗ್ರ್ಯಾಬ್ ಮಾಡ್ಕೊಳ್ಳಿ, ಗಿವ್ ಮಿ ಅ ಕಾಲ್, ಮಾತಾಡೋಣ, ಒಟ್ಟಿಗೆ ವರ್ಕ್ ಮಾಡೋಣ, ಲೀಡ್ ಜನರೇಷನ್ ಮಾಡೋಣ, ಸೇಲ್ಸ್ ಮಾಡೋಣ, ಆ್ಯಂಡ್ ಬಿಸ್ನೆಸ್ ಗ್ರೋ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವಿಡಿಯೋಸ್, ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ಫಾರ್ ಯುವರ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೊ ಮಚ್.